ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2023 KCET ಎಕ್ಸಾಮಿನೇಷನ್ನ ಜನವರಿ 13ನೇ ತಾರೀಕು ನಡೆಸಿತ್ತು. ಅದೇ ರೀತಿ 2024ನೇ ವರ್ಷದ ಎಕ್ಸಾಮಿನೇಷನ್ನ ನಿನ್ನೆ ಅಂತ ಹೇಳಿದ್ರೆ 24ನೇ ತಾರೀಕು ನವಂಬರ್ ನಿನ್ನೆ ನಡೆಸಿದೆ. ಸೊ ಅದರಲ್ಲಿ ಇವತ್ತು ನಾನು ಲೈಫ್ ಸೈನ್ಸ್ ಪೇಪರಿನ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀನಿ. ಇಲ್ಲಿ ಈ ಒಂದು ಲೈಫ್ ಸೈನ್ಸ್ ಪೇಪರಲ್ಲಿ ಟೋಟಲ್ 100 ಕ್ವಶನ್ಸ್ಗಳಿದೆ. ಆ 100 ಕ್ವಶನ್ಸ್ಗಳಿಗೂ ನಾನು ಆನ್ಸರ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಎಕ್ಸೆಪ್ಟ್ ಒಂದು 2 to 3 ಕ್ವಶನ್ಸ್ಗಳಿಗೆ ಎಕ್ಸಾಕ್ಟ್ ಆನ್ಸರ್ ನಮಗೆ ಸಿಕ್ಕಿಲ್ಲ. ನಾನು ಹತ್ತತ್ರ 5 to 6 hours ಆನ್ಸರ್ನ ಹುಡ್ಕೋದ್ರಲ್ಲಿ ಸ್ಪೆಂಡ್ ಮಾಡಿದ್ರೂ ಕೂಡ ಒಂದು 2 to 3 ಕ್ವಶನ್ಸ್ಗಳಿಗೆ ನನಗೆ ಎಕ್ಸಾಕ್ಟ್ ಆನ್ಸರ್ ಸಿಕ್ಕಿಲ್ಲ. ಓಕೆ, ಸೊ ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕ್ವಶನ್ನಿಗೂ ನಾನು ಕೊಡ್ತಿರುವಂಥ ಆನ್ಸರ್ ಆಲ್ಮೋಸ್ಟ್ 99% ಅದು ಅಕ್ಯುರೇಸಿ ಇರುತ್ತೆ, ಅಕ್ಯುರೇಟ್ ಆಗಿದೆ. ಆ್ಯಂಡ್ ನೀವು ಅದನ್ನು ವ್ಯಾಲಿಡ್ ಆನ್ಸರ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಈಗ ಒಂದೊಂದೇ ಕ್ವಶನನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಡೆಫಿನೆಟ್ಲಿ ನಾನು ಈ ಕ್ವಶನ್ಸ್ಗಳ ಆನ್ಸರನ್ನು ಹೇಗೆ ಬಂತು ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಲ್ಲ ಅಥವಾ ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಈ ಕ್ವಶನಿಗೆ ಯಾವ ಆನ್ಸರ್ ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಆ ಕ್ವಶನಿಗೆ ಆನ್ಸರ್ನ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕ್ವಶನ್ಸ್ಗಳಿಗೆ ಡೈರೆಕ್ಟ್ ಆನ್ಸರ್ನ ನಾನು ಹೇಳ್ತಾ ಹೋಗ್ತೀನಿ. ಇವತ್ತು ನನ್ನ ಹತ್ರ C1 ವರ್ಷನ್ ಕೋಡಿನ ಕ್ವಶನ್ ಪೇಪರ್ ಇದೆ. ಸೊ ಒಂದು ಈ ವರ್ಷನ್ ಟು ವರ್ಷನ್ ಕ್ವಶನ್ ಪೇಪರ್ ಕ್ವಶನ್ ನಂಬರ್ ಚೇಂಜ್ ಆಗುತ್ತೆ. ಸೊ ಅದನ್ನು ನೀವು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಫಸ್ಟ್ನೇ ಕ್ವಶನ್ ನೋಡಿ, ಹಾರ್ಟ್ ರೇಟ್ ಇನ್ಕ್ರೀಸಸ್ ಡ್ಯೂ ಟು ದ ರಿಲೀಸ್ ಆಫ್ ಡ್ಯಾಶ್. ಇದಕ್ಕೆ ಆನ್ಸರು ಎಪಿನೆಫ್ರಿನ್ ಇರುತ್ತೆ. ದ ಆನ್ಸರ್ ಈಸ್ ಎಪಿನೆಫ್ರಿನ್. ಓಕೆ, ಆಪ್ಷನ್ 2 ಎಪಿನೆಫ್ರಿನ್. ನೆಕ್ಸ್ಟ್ ಎರಡನೇ ಕ್ವಶನಿಗೆ ಆನ್ಸರ್, ದ ಡ್ಯಾಶ್ ಸರ್ವ್ಸ್ ಆಸ್ ಎ ರಿಲೇ ಸ್ಟೇಷನ್ ಆ್ಯಂಡ್ ಸಿನಾಪ್ಟಿಕ್ ಇಂಟಿಗ್ರೇಟಿಂಗ್ ಸೆಂಟರ್ ಫಾರ್ ಪ್ರಿಲಿಮಿನರಿ ಪ್ರೊಸೆಸಿಂಗ್ ಆಫ್ ಆಲ್ ಸೆನ್ಸರಿ ಇನ್ಪುಟ್ಸ್ ಆನ್ ಇಟ್ಸ್ ವೇ ಟು ದ ಕಾರ್ಟೆಕ್ಸ್ ಅಂತ ಇದೆ. ಅದಕ್ಕೆ ಆಪ್ಷನ್ಸ್ ಥ್ಯಾಲಮಸ್, ಬೇಸಲ್ ನ್ಯೂಕ್ಲಿಯೈ, ಸ್ಕೆಲಿಟಲ್ ಮಸಲ್ ಆ್ಯಂಡ್ ಕಾರ್ಟೆಕ್ಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಕಾರ್ಟೆಕ್ಸ್. ಆಪ್ಷನ್ ಡಿ ಕಾರ್ಟೆಕ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಕ್ವಶನ್, ದ ಫಿನೋಮಿನನ್ ಆಫ್ ಮಾಸ್ಕಿಂಗ್ ದ ಎಫೆಕ್ಟ್ ಆಫ್ ಒನ್ ಡಾಮಿನೆಂಟ್ ಜೀನ್ ಬೈ ಅನದರ್ ಜೀನ್ ಈಸ್ ಕಾಲ್ಡ್. ದ ಆನ್ಸರ್ ಈಸ್ ಆಪ್ಷನ್ 3 ಎಪಿಸ್ಟಾಸಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಫಿನೋಕಾಪಿ ಈಸ್ ಕರೆಕ್ಟ್ ಅಂತ ಇದೆ. ಅದಕ್ಕೆ ಆಪ್ಷನ್ಸ್ ನೋಡಿ, ಇಟ್ ಈಸ್ ಕಾಸ್ಡ್ ಡ್ಯೂ ಟು ಮ್ಯುಟೇಷನ್, it is induced by environmental factors, it is induced by multiple copies of genes, it is a heritable change ಅಂತ ಇದೆ. ಅದಕ್ಕೆ ಆನ್ಸರ್ ಆಪ್ಷನ್ 2, it is induced by environmental factors. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ಆಗಿದೆ. ಫಿಫ್ತ್ ಕ್ವಶನ್, ಹೂ ಡಿಸ್ಕವರ್ಡ್ ಲಿಂಕೇಜ್ ಆ್ಯಂಡ್ ಕ್ರಾಸಿಂಗ್ ಓವರ್. ಓಕೆ, ಅದಕ್ಕೆ ಆನ್ಸರ್ ಆಪ್ಷನ್ 3, ವಿಲಿಯಂ ಬೇಟ್ಸನ್ ಆ್ಯಂಡ್ ರೆಜಿನಾಲ್ಡ್ ಪ್ಯುನೆಟ್. ಓಕೆ, ಹೂ ಡಿಸ್ಕವರ್ಡ್ ಲಿಂಕೇಜ್ ಆ್ಯಂಡ್ ಕ್ರಾಸಿಂಗ್ ಓವರ್ಗೆ ಆನ್ಸರ್ ವಿಲಿಯಂ ಬೇಟ್ಸನ್ ಆ್ಯಂಡ್ ರೆಜಿನಾಲ್ಡ್ ಪ್ಯುನೆಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಅಂತ ಇದೆ. ಅದಕ್ಕೆ it is non-Mendelian inheritance, shows uniparental inheritance, it involves RNA in replicating cytoplasmic organelles such as mitochondria and chloroplast, shows reduced recombination ಅಂತ ಆಪ್ಷನ್ಸ್ಗಳಿದೆ. ಅದರಲ್ಲಿ ಕರೆಕ್ಟ್ ಆನ್ಸರ್ ಶೋಸ್ ರೆಡ್ಯೂಸ್ಡ್ ರಿಕಾಂಬಿನೇಷನ್, ಆಪ್ಷನ್ 4. ಓಕೆ, ನೆಕ್ಸ್ಟ್ ಶೆಲ್ ಕಾಯಿಲಿಂಗ್. 7th ಕ್ವಶನ್, ಶೆಲ್ ಕಾಯಿಲಿಂಗ್ ಇನ್ ದ ಸ್ನೇಲ್ ಲಿಮ್ನಿಯಾ ಪೆರೆಗ್ರಾ is an example for. ಅದಕ್ಕೆ ಆಪ್ಷನ್ ಮೆಟರ್ನಲ್ ಇನ್ಹೆರಿಟೆನ್ಸ್, ಸೆಕ್ಸ್ ಲಿಮಿಟೆಡ್ ಇನ್ಹೆರಿಟೆನ್ಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಆಟೋಸೋಮಲ್ ಇನ್ಹೆರಿಟೆನ್ಸ್ ಇದೆ. ಅದಕ್ಕೆ ಆನ್ಸರ್ ಮೆಟರ್ನಲ್ ಇನ್ಹೆರಿಟೆನ್ಸ್. ಓಕೆನಾ, ಮೆಟರ್ನಲ್ ಇನ್ಹೆರಿಟೆನ್ಸ್. ನೆಕ್ಸ್ಟ್
Question number 8. Question number 8. Which of the following statements is incorrect about hemophilia? Option 1, it is a sex-linked disease. 2, male can be a carrier and it is inheritable. There is no cure for hemophilia ಅಂತ ಇದೆ. ಅದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ ಕ್ಯಾನ್ ಬಿ ಅ ಕ್ಯಾರಿಯರ್ ಅನ್ನುವಂಥದ್ದು ಇನ್ಕರೆಕ್ಟ್ ಆಗುತ್ತೆ. ಯಾಕಂದರೆ ಮೇಲ್ಸ್ ಅಫೆಕ್ಟೆಡ್ ಆಗ್ತಾರೆ ಡೈರೆಕ್ಟಾಗಿ, ಕ್ಯಾರಿಯರ್ ಆಗಲ್ಲ. ಯಾಕಂದರೆ ಇಟ್ ಇಸ್ ಅ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಸೆಲೆಕ್ಟ್ ದ ಇಂಟರ್ಕ್ಯಾಲೇಟಿಂಗ್ ಏಜೆಂಟ್ ಫ್ರಮ್ ದ ಫಾಲೋವಿಂಗ್ ಕೆಮಿಕಲ್ಸ್. ಅದಕ್ಕೆ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಎಕ್ರಿಡಿನ್ ಆರೆಂಜ್. ಆಪ್ಷನ್ 3, ನೈಟ್ರಸ್ ಆ್ಯಸಿಡ್, ಅಮೈನೋ ಪ್ಯೂರಿನ್, ಅಕ್ರಿಡಿನ್ ಆರೆಂಜ್, ನೈಟ್ರೋಸೋ ಗ್ವೈನಿಡಿನ್ ಅಂತ ಕೇಳಿದರೆ ಕರೆಕ್ಟ್ ಆಪ್ಷನ್ನು ಎಕ್ರಿಡಿನ್ ಆರೆಂಜ್ ಆಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ನು, ಹೂ ಇಂಟ್ರೊಡ್ಯೂಸ್ಡ್ ದ ಟರ್ಮ್ ಜೀನ್ ಫಾರ್ ದ ಫಸ್ಟ್ ಟೈಮ್ ಇದೆ. ಅದಕ್ಕೆ ಆನ್ಸರ್ ನೋಡಿ, ಆಪ್ಷನಲ್ಲಿ ವಿಲ್ಹೆಲ್ಮ್ ಜಾನ್ಸನ್, ಫ್ರೆಡ್ರಿಕ್ ಮಿಸ್ಚರ್, ರೋಸಲಿಂಡ್ ಫ್ರಾಂಕ್ಲಿನ್, ಕಾರ್ಲ್ ಕಾರೆನ್ಸ್ ಅಂತ ಇದೆ. ಅದಕ್ಕೆ ಆನ್ಸರು ವಿಲ್ಹೆಲ್ಮ್ ಜೊಹಾನ್ಸನ್. ಓಕೆ, ಆಪ್ಷನ್ 1 ವಿಲ್ಹೆಲ್ಮ್ ಜೊಹಾನ್ಸನ್. ಆಪ್ಷನ್ಸ್ಗಳ ನಂಬರ್ ಚೇಂಜ್ ಆಗಲ್ಲ, ಆಪ್ಷನ್ಸ್ಗಳ ನಂಬರ್ ಅದೇ ಇರುತ್ತೆ, ಕ್ವಶನ್ ನಂಬರ್ ಚೇಂಜ್ ಮಾಡಿದ್ದಾರೆ, ಅದು ಮಾತ್ರ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ 11th question. To which of the following zoogeographical realms does the Indian subcontinent belong ಅಂತ ಕೇಳಿದ್ದಾರೆ. ಆಪ್ಷನ್ನು ನಿಯೋಟ್ರಾಪಿಕಲ್ ಇದೆ, ಓರಿಯೆಂಟಲ್ ಇದೆ, ಪೇಲ್ ಆರ್ಕ್ಟಿಕ್ ಇದೆ, ಆಫ್ರೋಟ್ರೋಪಿಕಲ್ ಇದೆ. ಅದಕ್ಕೆ ಆನ್ಸರ್ ಓರಿಯೆಂಟಲ್. ಓಕೆ, ಆಪ್ಷನ್ 2 ಓರಿಯೆಂಟಲ್. ನೆಕ್ಸ್ಟ್, stated below are the properties related to botanical and zoological nomenclature. Select a combination of two properties which best describe botanical nomenclature ಅಂತ ಇದೆ. ಅದಕ್ಕೆ ಆಪ್ಷನ್ presence of only holotype and neotype, absence of principle of coordination, presence of genus and species ranks only, absence of tautonyms ಅಂತ ಇದೆ. ಮತ್ತು ಇಲ್ಲಿ ಸ್ವಲ್ಪ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ ಪೇರ್ ಆಫ್ ಆಪ್ಷನ್ಸ್ಗಳು ಕರೆಕ್ಟ್ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಆಪ್ಷನ್ 3. ಆಪ್ಷನ್ 3ನಲ್ಲಿ ಸ್ಟೇಟ್ಮೆಂಟ್ಸ್ 3 ಮತ್ತು 4 ಇದೆ, ಅದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 13ನೇ ಕ್ವಶನ್ನು, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಫೈಲೋಜೆನಿ ಆಫ್ ಪ್ರೈಮೇಟ್ಸ್. ಇದಕ್ಕೆ ಆಪ್ಷನ್ಸು orangutans are closer to lorises than gibbons, humans are closer to New World monkeys than orangutans, then lemurs are more closely related to lorises than to gibbons, and 4th one is tarsiers are same as old world monkeys. ಓಕೆ, ಇದಕ್ಕೆ ಆಪ್ಷನ್ 13ನೇ ಕ್ವಶನಿಗೆ ಯಾವುದು ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ರೆ ಆಪ್ಷನ್ 1 orangutans are closer to lorises than gibbons. Then 14ನೇ ಕ್ವಶನ್, the influenza H1N1 virus that cause swine flu in humans is a combination of viruses that affect ಅಂತ ಕೇಳಿದ್ದಾರೆ. 3 ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗನಿಸಮ್ಸ್ಗಳಿದೆ, ಆ 3ರಲ್ಲಿ ಯಾವ 3ನೂ ಕೂಡ ಈ H1N1 ವೈರಸ್ಸು ಅಫೆಕ್ಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ 1 ನೋಡಿ, ಒಂದು ಕಡೆ ಪಿಗ್ಸ್ ಬರ್ಡ್ಸ್ ಹ್ಯೂಮನ್ಸ್ ಇದೆ, ಪಿಗ್ಸ್ ರೋಡೆಂಟ್ಸ್ ಹ್ಯೂಮನ್ಸ್ ಇದೆ, ಪಿಗ್ಸ್ ಬರ್ಡ್ಸ್ ಮತ್ತು ರೋಡೆಂಟ್ಸ್ ಇದೆ, ಪಿಗ್ಸ್ ರೆಪ್ಟೈಲ್ಸ್ ಮತ್ತು ಹ್ಯೂಮನ್ಸ್ ಇದೆ. ಅದಕ್ಕೆ ಆಪ್ಷನ್ 1 ಪಿಗ್ಸ್ ಬರ್ಡ್ಸ್ ಆ್ಯಂಡ್ ಹ್ಯೂಮನ್ಸ್. ಓಕೆನಾ? ನೆಕ್ಸ್ಟ್ ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. Which of the following is not an ex situ conservation of germplasm? One of the easiest question. ಅದಕ್ಕೆ ಆಪ್ಷನ್ 3 ಬಯೋಸ್ಪಿಯರ್ ರಿಸರ್ವ್ಸ್. ಇಟ್ ಇಸ್ an example for in situ conservation. ಓಕೆ, ಇನ್ನು ಉಳಿದಿರುವಂಥದ್ದೆಲ್ಲ ಎಕ್ಸ್ ಸಿಟು ಕನ್ಸರ್ವೇಷನ್. ಕ್ವಶನ್ ನಂಬರ್ 16, ಮ್ಯಾಚ್ ದ ಆರ್ಗ್ಯಾನಿಸಮ್ಸ್ ಇನ್ ಕಾಲಮ್ ಎ ವಿತ್ ದೇರ್ ಆ್ಯಕ್ಷನ್ ಇನ್ ಕಾಲಮ್ ಬಿ. ಇಲ್ಲಿ ನೋಡ್ಬೋದು 16ನೇದಕ್ಕೆ
ನೋಡಿ, ಲ್ಯಾಕ್ಟೋಬ್ಯಾಸಿಲಸ್ ನಿಮಗೆ ಗೊತ್ತಿದೆ, ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಕರ್ಡ್ ಫಾರ್ಮೇಷನ್, ಹೌದಲ್ವಾ? ಒಂದು ನಿಮಿಷ. ಇಟ್ ಈಸ್ ಇಂಪಾರ್ಟೆಂಟ್ ಇನ್ ಕರ್ಡ್ ಫಾರ್ಮೇಷನ್. ಆಮೇಲೆ ಪ್ರೋಟೋಝೋವನ್, ಅದು ಇಟ್ ಕಾಸಸ್ ಮಲೇರಿಯಾ, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ರೈಸೋಬಿಯಮ್, nitrogen fixation, and virus, AIDS is caused by the virus HIV. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 4, ಹೌದಲ್ವಾ? 16ನೇ ಕ್ವಶನಿಗೆ ಆಪ್ಷನ್ 4. ನೆಕ್ಸ್ಟ್ 17ನೇ ಕ್ವಶನ್. ಪ್ರಾನ್ಸ್ ಆ್ಯಂಡ್ ಬಟರ್ಫ್ಲೈಸ್ ಬಿಲಾಂಗ್ಸ್ ಟು ದ ಸೇಮ್ ಫೈಲಮ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್. ಪ್ರಾನ್ಸ್ ಮತ್ತು ಬಟರ್ಫ್ಲೈಸ್ ಎರಡೂ ಕೂಡ ಒಂದೇ ಫೈಲಮ್ ಆರ್ಥ್ರೋಪೋಡಾಗೆ ಸೇರಿಕೊಳ್ಳುತ್ತೆ. ಯಾಕೆ ಎರಡನ್ನೂ ಆರ್ಥ್ರೋಪೋಡನಲ್ಲೇ ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ಸ್ ಬೈಲ್ಯಾಟ್ರಲ್ ಸಿಮಿಟ್ರಿ, ಎರಡರಲ್ಲೂ ಬೈಲ್ಯಾಟ್ರಲ್ ಸಿಮಿಟ್ರಿ ಇದೆ, ಹೌದು. ಜಾಯಿಂಟೆಡ್ ಲೆಗ್ಸ್ ಇದೆ, ಆ್ಯಂಟಿನೆ ಇದೆ, ಸೆಗ್ಮೆಂಟೆಡ್ ಬಾಡಿ ಇದೆ. ಬಟ್ ದ ಸ್ಪೆಸಿಫಿಕ್ ಆನ್ಸರ್, ಅಕ್ಯುರೇಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಜಾಯಿಂಟೆಡ್ ಲೆಗ್ಸ್. ಆದರೂ ಆ ಒಂದು ಫೈಲಮಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆರ್ಥ್ರೋಪೋಡಾ, ಜಾಯಿಂಟೆಡ್ ಲೆಗ್ಸ್. ನೆಕ್ಸ್ಟ್, ಅನಿಮಲ್ಸ್ ದಟ್ ಮೈಗ್ರೇಟ್ ಓವರ್ ಲಾಂಗ್ ಡಿಸ್ಟೆನ್ಸಸ್ ಬಿಟ್ವೀನ್ ಕಾಂಟಿನೆಂಟ್ಸ್ ಆರ್ ಟರ್ಮ್ಡ್ ಆಸ್. ಒನ್ ಲೋಕಲ್ ಮೈಗ್ರೇಟರ್ಸ್, 2 ಟ್ರಾನ್ಸೋಷನಿಕ್ ಮೈಗ್ರೇಟರ್ಸ್, 3 ಟ್ರಾನ್ಸ್ ಕಾಂಟಿನೆಂಟಲ್ ಮೈಗ್ರೇಟರ್ಸ್, 4 ಲಾಂಗ್ ಹಾಲ್ ಮೈಗ್ರೇಟರ್ಸ್. ಇದಕ್ಕೆ ಆಪ್ಷನ್ ಕರೆಕ್ಟ್ ಆನ್ಸರ್ ಟ್ರಾನ್ಸ್ ಕಾಂಟಿನೆಂಟಲ್ ಮೈಗ್ರೇಟರ್ಸ್. ಓಕೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಡೈರೆಕ್ಟ್ ಥ್ರೆಟ್ ಟು ಲಾಸ್ ಆಫ್ ಸ್ಪೀಶೀಸ್ ಡೈವರ್ಸಿಟಿ ಅಂತ ಕೇಳಿದ್ದಾರೆ. ಆಪ್ಷನ್ ಏಲಿಯನ್ ಸ್ಪೀಶೀಸು, ಹ್ಯಾಬಿಟೇಟ್ ಲಾಸ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಗ್ರೀನ್ ಹೌಸ್ ಗ್ಯಾಸಸ್ಸು. ಸೊ ಈಸಿಯಾಗಿ ಗೊತ್ತಾಗುತ್ತೆ. ಆಪ್ಷನ್ ಈಸ್ ಕರೆಕ್ಟ್ ಆಪ್ಷನ್ ಈಸ್ ಗ್ರೀನ್ ಹೌಸ್ ಗ್ಯಾಸಸ್. ಓಕೆನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಕಾಸ್ ಆಫ್ ಎಕಲಾಜಿಕಲ್ ಸಕ್ಸೆಷನ್ ಇದೆ. ಆಪ್ಷನ್ ಕ್ಲೈಮೆಟಿಕ್ ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ಸ್, ಇಸಿಸಿಸ್, ಸಿಂಥೆಟಿಕ್ ಕಾಸಸ್, ಸ್ಟೆಬಿಲೈಸಿಂಗ್ ಕಾಸಸ್ ಅಂತ ಇದೆ. ಸೊ ಇದಕ್ಕೆ ನಮಗೆ ನೋಡಿ, ಕ್ಲೈಮೆಟಿಕ್ ಆ್ಯಂಡ್ ಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲ, ಮತ್ತು ಎಸಿಸಿಸ್ ಅಲ್ಲ, ಆಪ್ಷನ್ ಕರೆಕ್ಟ್ ಆಪ್ಷನ್ ಅಲ್ಲ. ಬಟ್ ದೆರ್ ಇಸ್ ಅ ಸ್ಲೈಟ್ ಕನ್ಫ್ಯೂಷನ್ ಬಿಟ್ವೀನ್ ಸಿಂಥೆಟಿಕ್ ಆ್ಯಂಡ್ ಸ್ಟೆಬಿಲೈಸಿಂಗ್ ಕಾಸಸ್. ಇದಕ್ಕೆ ಆ್ಯಕ್ಯುರೇಟ್ ಆನ್ಸರ್ ಇಲ್ಲ. ಹಾಗಾಗಿ ಐದರ್ 3 or 4 ಇವೆರಡರಲ್ಲಿ ಯಾವುದಾದ್ರೂ ಒಂದಿದೆ. ಅದನ್ನು ಬೋರ್ಡ್ ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡಿದಾಗಲೇ ಕನ್ಫರ್ಮ್ ಮಾಡಿಕೊಡ್ಬೇಕು. ನಾನು ಆದಷ್ಟು ಹುಡುಕ್ತೆ, ಇದಕ್ಕೆ ಆನ್ಸರ್ ಸಿಕ್ಕಿಲ್ಲ. ಓಕೆನಾ? ನೆಕ್ಸ್ಟ್, ಎಡ್ಜ್ ಎಫೆಕ್ಟ್ ಈಸ್ ಅಬ್ಸರ್ವ್ಡ್ ಇನ್. ಇದು ಕೂಡ ಈಸಿ ಆನ್ಸರ್, ಎಕೋಟೋನ್. 21ಕ್ಕೆ ಆನ್ಸರ್ ಎಕೋಟೋನ್. ಓಕೆ. ನೆಕ್ಸ್ಟ್ 22ನೇದು 22nd, which of the following statements about nutrient cycling in an ecosystem is the not correct ಅಂತ ಕೇಳಿದ್ದಾರೆ. 22ನೇದಕ್ಕೆ ಆನ್ಸರ್ 1. ಓಕೆ. The quantity of materials required for life are unlimited. ಅದು ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 23ನೇ ಕ್ವಶನ್ಗೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನಿಸಮ್ಸ್ ಡು ನಾಟ್ ಫಿಕ್ಸ್ ಅಟ್ಮಾಸ್ಫೆರಿಕ್ ನೈಟ್ರೋಜನ್ ಇದೆ. ಅಜಟೋಬ್ಯಾಕ್ಟರ್, ಅನಾಬೆನಾ, ನಾಸ್ಟಾಕ್, ಜೆಲಿಡಿಯಮ್. ಇದು ಕೂಡ ಈಸಿ ಆನ್ಸರ್. ಆನ್ಸರ್ ಇಸ್ ಜೆಲಿಡಿಯಮ್. ಇನ್ನು 3 ಕೂಡ ಆ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ, ಬಟ್ ಜೆಲಿಡಿಯಮ್ ನೈಟ್ರೋಜನ್ ಫಿಕ್ಸೇಷನ್ ಮಾಡೋದಿಲ್ಲ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ರೀಸನ್ ಫಾರ್ ಸ್ಮಾಲ್ ಲೋಕಲ್ ಪಾಪ್ಯುಲೇಷನ್ ಗೋಯಿಂಗ್ ಎಕ್ಸ್ಟಿಂಕ್ಟ್ ಅಂತ ಇದೆ. 24. ಇದಕ್ಕೆ ಮೋಸ್ಟ್ ಪ್ರಾಬಬಲ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಡಿಸ್ಪರ್ಸಲ್ ಸ್ಟೊಕ್ಯಾಸ್ಟಿಸಿಟಿ. ಓಕೆ. ಇದರಲ್ಲೂ ಒಂದು ಸ್ವಲ್ಪ ಡೌಟ್ ಇದೆ ಬಿಟ್ವೀನ್ ಎನ್ವಿರಾನ್ಮೆಂಟಲ್ ಮತ್ತು ಡಿಸ್ಪರ್ಸಲ್. ಆದರೂ 90% ಡಿಸ್ಪರ್ಸಲ್ ಸ್ಟೊಕ್ಯಾಸ್ಟಿಸಿಟಿನ ಆನ್ಸರ್ ಆಗಿರುತ್ತೆ ಇದಕ್ಕೆ. ಓಕೆ. ನೆಕ್ಸ್ಟ್ 25ನೇ ಕ್ವಶನ್, ವಾಟ್ ಡು ಯು ಮೀನ್ ಬೈ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ಅ ಪಾಪ್ಯುಲೇಷನ್? ಅಂದರೆ ದ ಪಾಪ್ಯುಲೇಷನ್ ಸೈಜ್ ದಟ್ ಕ್ಯಾನ್ ಬಿ ಸಪೋರ್ಟೆಡ್ ಬೈ ಹ್ಯೂಮನ್ಸ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ, ದ ಪಾಪ್ಯುಲೇಷನ್ ಸೈಜ್ ದಟ್ ಕ್ಯಾನ್ ಬಿ ಸಪೋರ್ಟೆಡ್ ಬೈ ದ ಎನ್ವಿರಾನ್ಮೆಂಟ್ ಇನ್ ಪರ್ಟಿಕ್ಯುಲರ್ ಏರಿಯಾ, ದ ಪಾಪ್ಯುಲೇಷನ್ ಸೈಜ್ ದಟ್ ಕ್ಯಾನ್ ಬಿ ಸಪೋರ್ಟೆಡ್ ಬೈ ಅವೈಲೇಬಲ್ ರಿಸೋರ್ಸಸ್ ಫಾರ್ ಅ ಪರ್ಟಿಕ್ಯುಲರ್ ಸ್ಪೀಶೀಸ್ ಇನ್ ಅ ಹ್ಯಾಬಿಟೇಟ್, ದ ಪಾಪ್ಯುಲೇಷನ್ ಸೈಜ್ ಇನ್ ಅ ಪರ್ಟಿಕ್ಯುಲರ್ ಹ್ಯಾಬಿಟೇಟ್. ಇದರಲ್ಲಿ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ
ಆಪ್ಷನ್ 2, the population size that can be supported by the environment in a particular area. ಓಕೆನಾ, 25ಕ್ಕೆ ಆಪ್ಷನ್ 2. The marine environmental event red tide is due to the presence of the organism Goniolochs. ಆ ಗಾನಿಲಾಕ್ಸ್ ಯಾವ ಒಂದು ಇದಕ್ಕೆ ಬಿಲಾಂಗ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಕಮ್ಸ್ ಅಂಡರ್ ಡಯಟಮ್ಸ್, ಆಪ್ಷನ್ 1. ನೆಕ್ಸ್ಟ್, ಲೆಮಾರ್ಕಿಸಮ್ ಸ್ಟೇಟ್ಸ್ ದಟ್, 27ನೇದು. ಓಕೆನಾ, ಲೆಮಾರ್ಕಿಸಮ್ ಸ್ಟೇಟ್ಸ್ ದಟ್ every offspring is similar to its parent, every offspring inherits characters acquired by the parental generation, every offspring shows struggle for existence, every offspring that repeats phylogeny in its ontogeny ಅಂತ ಕೇಳಿದ್ದಾರೆ. ಅದಕ್ಕೆ ಕರೆಕ್ಟ್ ಆನ್ಸರು ಆಪ್ಷನ್ 2, every offspring inherits characters acquired by the parental generation. ನೆಕ್ಸ್ಟ್ 28, the nuclear region in prokaryotic organisms is not surrounded by membrane. This undefined nuclear area is known as, ಇದು ಕೂಡ ಈಸಿ ಕ್ವಶನ್ನು, ದಟ್ ಈಸ್ ಆಪ್ಷನ್ 4, ನ್ಯೂಕ್ಲಿಯಾಯ್ಡ್. 28ನೇದಕ್ಕೆ 4ನೇ ಆಪ್ಷನ್ನು. ನೆಕ್ಸ್ಟ್, ವಿಚ್ ಬಯೋಮಾಲಿಕ್ಯೂಲ್ ಈಸ್ ಮೋರ್ ಬ್ರಾಡ್ಲಿ ಡಿಸ್ಪರ್ಸ್ಡ್ ಇನ್ ಅ ಸೆಲ್? ಯಾವುದು ನೀಟಾಗಿ ಸೆಲ್ ಒಳಗಡೆ ಸ್ಪ್ರೆಡ್ ಆಗಿರುತ್ತೆ ಅಥವಾ ಎಲ್ಲ ರೀಜನಲ್ಲೂ ಇರುತ್ತೆ ಅಂತ ಕೇಳಿದ್ದಾರೆ. RNA, DNA, ಕ್ಲೋರೋಪ್ಲಾಸ್ಟ್ ಮತ್ತು ಸ್ಪೊರೋಸೋಮ್ಸ್ಗಳು ಆಪ್ಷನ್ಸ್ ಆಗಿದೆ. ಅದರಲ್ಲಿ ಕರೆಕ್ಟ್ ಆನ್ಸರ್ RNA. ಓಕೆನಾ. ನೆಕ್ಸ್ಟ್, ದ ಪಿಗ್ಮೆಂಟ್ ಲಾರ್ಜ್ಲಿ ರೆಸ್ಪಾನ್ಸಿಬಲ್ ಫಾರ್ ಕಲೆಕ್ಟಿಂಗ್ ಲೈಟ್ ಎನರ್ಜಿ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಈಸ್, 30ನೇದಕ್ಕೆ ಇದು ಕೂಡ ಈಸಿ ಆನ್ಸರು, ದಟ್ ಈಸ್ ಕ್ಲೋರೋಫಿಲ್. ರೊಡಾಪ್ಸಿನ್ ಕೊಟ್ಟಿದ್ದಾರೆ, ಎಕ್ಸಾಂಥೋಫಿಲ್, ಎರಿಥ್ರೋಸಿನ್ ಮತ್ತು ಕ್ಲೋರೋಫಿಲ್. ಈ 4ರಲ್ಲಿ ಕ್ಲೋರೋಫಿಲ್ ಕರೆಕ್ಟ್ ಆನ್ಸರ್. ದೆನ್ ದ ಸಿಂಥಸಿಸ್ ಆಫ್ ವೇರಿಯಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫ್ರಮ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ವಾಸ್ ಪಾಸ್ಚುಲೇಟೆಡ್ ಬೈ, ಆಪ್ಷನ್ ಮಿಲ್ಲರ್, ಒಪ್ಯಾರಿನ್ ಆ್ಯಂಡ್ ಹ್ಯಾಲ್ಡೇನ್, ಡಾರ್ವಿನ್, ನನ್ ಆಫ್ ದ ಅಬೋ ಇದೆ. ಸೊ 31ನೇದಕ್ಕೆ ಆನ್ಸರ್ ಒಪ್ಯಾರಿನ್ ಆ್ಯಂಡ್ ಹ್ಯಾಲ್ಡೇನ್, ದೇ ಪಾಸ್ಚುಲೇಟೆಡ್ ದ ಥಿಯರಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಫೈಂಡಿಂಗ್ಸ್ ವಾಸ್ ಡಿಸ್ಕವರ್ಡ್ ಬೈ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಇದಕ್ಕೆ ಇದು ಅಷ್ಟು ಡೈರೆಕ್ಟ್ ಕ್ವಶನ್ನು, ಡೈರೆಕ್ಟ್ ಆನ್ಸರ್ ಸಿಂಪಲ್ ಶುಗರ್ಸ್. ಮಿಲ್ಲರು ತನ್ನ ಎಕ್ಸ್ಪೆರಿಮೆಂಟಲ್ಲಿ ಏನು ಅವನಿಗೆ ಲಾಸ್ಟಲ್ಲಿ ರಿಸಲ್ಟ್ ಬಂತು ಅಂತ ಕೇಳಿದಾಗ ದಟ್ ಈಸ್ ಸಿಂಪಲ್ ಶುಗರ್ಸ್. ಆ್ಯಂಡ್ ಬೇರೆ ಬೇರೆ ಸೈಂಟಿಸ್ಟ್ಗಳಿಗೆ ಅಮೈನೋ ಆ್ಯಸಿಡ್ಸು, ನ್ಯೂಕ್ಲಿಯೋಟೈಡ್ಸ್ಗಳೆಲ್ಲ ಬರುತ್ತೆ, ಬಟ್ ಮಿಲ್ಲರಿಗೆ ಬಂದಂಥ ರಿಸಲ್ಟು ಸಿಂಪಲ್ ಶುಗರ್ಸ್. ನೆಕ್ಸ್ಟ್, ಪೇಲಿಯಂಟಾಲಜಿ ಇಸ್ ದ ಸ್ಟಡಿ ಆಫ್, ಇದು ಅಷ್ಟೇ ತುಂಬಾ ಈಸಿಯೆಸ್ಟ್ ಕ್ವಶನ್ನು, ಇಸ್ ದ ಸ್ಟಡಿ ಆಫ್ ಪ್ರೀ ಹಿಸ್ಟಾರಿಕ್ ಲೈಫ್ ಥ್ರೂ ಫಾಸಿಲ್ಸ್. 33ಗೆ ಆಪ್ಷನ್ 3. ನೆಕ್ಸ್ಟ್ 34, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಫಂಡಮೆಂಟಲ್ ಯೂನಿಟ್ ಆಫ್ ಹೆರಿಡಿಟಿ? ಆಪ್ಷನ್ ಜೀನ್, ಈಸಿ ಕ್ವಶನ್. ಸೊ ಈ ಸತಿ ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಇತ್ತು ಅನ್ನಿಸ್ತಾ ಇದೆ ಪೇಪರು. ನೆಕ್ಸ್ಟ್ 35, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಪ್ಯಾರಾಸೈಟಿಕ್ ಆ್ಯಂಟಿಬಯೋಟಿಕ್? ನೋಡಿ, ಈ ಕ್ವಶನಲ್ಲಿ ಪ್ಯಾರಾಸೈಟಿಕ್ ಆ್ಯಂಟಿಬಯೋಟಿಕ್ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ನನಗೆ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಸಿಗಲಿಲ್ಲ. ಮೋಸ್ಟ್ಲಿ ಈ ಗೂಗಲಲ್ಲಿ ಇದಕ್ಕೆ ಗೊತ್ತಾಗಿರುವಂಥ ರಿಲೇಟೆಡ್ ಆಗಿರುವಂಥ ಆನ್ಸರನ್ನು ತೋರಿಸಿಲ್ಲ. ಪ್ಯಾರಾಸೈಟಿಕ್ ಆ್ಯಂಟಿಬಯೋಟಿಕ್ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ 35ನೇ ಕ್ವಶನಿಗೆ. ಸೊ 36ನೇ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೊನೆಂಟ್ಸ್ ನೀಡ್ಸ್ ಟು ಬಿ immobilized on the surface of polystyrene plates to perform ELISA test to detect malarial infections ಇದೆ. ಸೊ ಇದಕ್ಕೆ 36ನೇದಕ್ಕೆ ಆನ್ಸರ್ 1, ಪ್ಯಾರಾಸೈಟ್ ಆ್ಯಂಟಿಜನ್. 36ನೇದಕ್ಕೆ ಆಪ್ಷನ್ 1, ಪ್ಯಾರಾಸೈಟ್ ಆ್ಯಂಟಿಜನ್. ನೆಕ್ಸ್ಟ್, 16S rRNA sequencing is performed to identify which of the following species ಇದೆ. 37ನೇ ಕ್ವಶನ್ನು, ಅದಕ್ಕೂ ಅಷ್ಟೇ ಆನ್ಸರ್ 1, ಬ್ಯಾಕ್ಟೀರಿಯಾ, ಈಸ್ಟ್, ಫಂಗೈ, ಪ್ಯಾರಾಸೈಟ್ ಇದೆ. ಅದರಲ್ಲಿ ಆನ್ಸರ್ ಬ್ಯಾಕ್ಟೀರಿಯಾ, ಕರೆಕ್ಟ್ ಆನ್ಸರ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್, ಜೀನ್ ಥೆರಪಿ ಈಸ್ ಅಪ್ರೂವ್ಡ್ ಆ್ಯಂಡ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್. 38ನೇ ಕ್ವಶನ್ 38.
ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಜೆನೆಟಿಕ್ ಮಾಡಿಫಿಕೇಶನ್. ಓಕೆ, ಜೆನೆಟಿಕ್ ಮಾಡಿಫಿಕೇಶನ್. 38ನೇದಕ್ಕೆ ಎರಡನೇ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ 39th, ಅಮಾಂಗ್ ದ ಫಾಲೋವಿಂಗ್ ಪ್ರೊಸೆಸಸ್ ವಿಚ್ ಈಸ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಟು ಗ್ಲೋಬಲ್ ವಾರ್ಮಿಂಗ್ ಅಂತ ಇದೆ. ಆಪ್ಷನ್ಸ್: ಜನರೇಷನ್ ಆ್ಯಂಡ್ ಬರ್ನಿಂಗ್ ಆಫ್ ಸಾಲಿಡ್ ವೇಸ್ಟ್, ಕಂಟಾಮಿನೇಷನ್ ಆಫ್ ವಾಟರ್ ರಿಸೋರ್ಸಸ್, ಯೂಸೇಜ್ ಆಫ್ ಫಾಸಿಲ್ ಫ್ಯೂಲ್ಸ್, ಡಿಫಾರೆಸ್ಟೇಷನ್ ಇದೆ. ಸೊ ನಮಗೆ ಎಕ್ಸಾಕ್ಟಾಗಿ ಇದಕ್ಕೆ ಗೆಸ್ ಮಾಡೋದು ತುಂಬ ಕಷ್ಟ. ಇವೆಲ್ಲರೂ ನೋಡಿದ ತಕ್ಷಣ ಆನ್ಸರು ಡಿಫಾರೆಸ್ಟೇಷನ್ ಅಂತ ಅಂದ್ಕೊಳ್ತಾರೆ. ಆದರೆ ಆನ್ಸರ್ ಯೂಸೇಜ್ ಆಫ್ ಫಾಸಿಲ್ ಫ್ಯೂಲ್ಸ್. ಯೂಸೇಜ್ ಆಫ್ ಫಾಸಿಲ್ ಫ್ಯೂಲ್ಸ್. ನೆಕ್ಸ್ಟ್ 40ನೇ ಕ್ವಶನ್ನು. ರೈಸ್ ಕಂಟೈನ್ಸ್ ಡ್ಯಾಶ್ ನಂಬರ್ ಆಫ್ ಮಾರ್ಕರ್ ಅಸಿಸ್ಟೆಡ್ ಸೆಲೆಕ್ಷನ್ ಜೀನ್ಸ್ ವಿಚ್ ಈಸ್ ಅಪ್ಲೈಡ್ ಫಾರ್ ದ ಸೆಲೆಕ್ಷನ್ ಆಫ್ ಪೆಸ್ಟ್ ರೆಸಿಸ್ಟೆಂಟ್ ಆ್ಯಂಡ್ ನ್ಯೂಟ್ರಿಯೆಂಟ್ ರಿಚ್ ಸ್ಟ್ರೈನ್ಸ್ ಅಂತ ಕೇಳಿದ್ದಾರೆ. ಇದಕ್ಕೂ ಅಷ್ಟೇ ಎಕ್ಸಾಕ್ಟ್ ಆನ್ಸರ್ ನನಗೆ ಸಿಕ್ಕಿಲ್ಲ. ಸೊ 40ನೇ ಕ್ವಶನಿಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನೆಕ್ಸ್ಟ್ 41, ಫೈಟೋ ರೆಮಿಡಿಯೇಷನ್ ಯೂಸಸ್ ಒನ್ ಆಫ್ ದ ಫಾಲೋವಿಂಗ್ ಪ್ರಿನ್ಸಿಪಲ್ ಟು ಇಂಮೊಬಿಲೈಸ್ ಆ್ಯಂಡ್ ಡಿಟಾಕ್ಸಿಫೈ ದ ಪೊಲ್ಯೂಟೆಂಟ್ಸ್. ಅದರಲ್ಲಿ ಆಪ್ಷನ್ಸು ಫೈಟೋ ಎಕ್ಸ್ಟ್ರಾಕ್ಷನ್, ಫೈಟೋ ಕನ್ವರ್ಷನ್ಸ್, ಫೈಟೋ ಡಿಗ್ರೇಡೇಷನ್ ಆ್ಯಂಡ್ ಫೈಟೋ ಸ್ಟೆಬಿಲೈಸೇಷನ್ ಇದೆ. ಸೊ ಆನ್ಸರ್ ಈಸ್ ಫೈಟೋ ಎಕ್ಸ್ಟ್ರಾಕ್ಷನ್. 41ಕ್ಕೆ ಆಪ್ಷನ್ 1 ಫೈಟೋ ಎಕ್ಸ್ಟ್ರಾಕ್ಷನ್. Then 42, the analyte that is measured to monitor stress and anxiety using saliva is ಅಂತ ಕೇಳಿದ್ದಾರೆ. ಆಪ್ಷನ್: ಬ್ಲಡ್ ಪ್ರೆಷರ್, ಕಾರ್ಟಿಸಾಲ್, ಆಲ್ಫಾ ಅಮೈಲೇಸ್, ಅಡ್ರಿನಾಲಿನ್. 42ನೇದಕ್ಕೆ ಆಪ್ಷನ್ ಕಾರ್ಟಿಸಾಲ್. ಆಲ್ಫಾ ಅಮೈಲೇಸ್ ಕೂಡ ವರ್ಕ್ ಮಾಡುತ್ತೆ, ಬಟ್ ಮೇಜರ್ ಕಾಂಟ್ರಿಬ್ಯೂಟರ್ ಅಥವಾ ಮೇಜರಾಗಿ ಯೂಸ್ ಮಾಡೋದು ಅಂತ ಹೇಳಿದ್ರೆ ಕಾರ್ಟಿಸಾಲ್. ಮೇಜರಾಗಿ ವರ್ಕ್ ಮಾಡೋದು ಅಂತ ಹೇಳಿದ್ರೆ ಕಾರ್ಟಿಸಾಲ್. How does AFLP differ from other DNA fingerprinting techniques like RFLP ಅಂತ ಕೇಳಿದ್ದಾರೆ. 43, ಇದಕ್ಕೆ ಆನ್ಸರ್ 1, ಆಪ್ಷನ್ 1 is the right answer. AFLP uses DNA probes for identification. Next 44, among the following options which one is not true about fusion tags used in recombination ಪ್ರೋಟೀನ್ ಪ್ರೊಡಕ್ಷನ್ ಅಂತ ಇದೆ. ಇದಕ್ಕೂ ಅಷ್ಟೇ ನಮಗೆ ಎಕ್ಸಾಕ್ಟ್ ಆನ್ಸರ್ ಸಿಕ್ಕಿಲ್ಲ. 44, ಇದು 3ನೇ ಕ್ವಶನ್ ನಮಗೆ ಆನ್ಸರ್ ಸಿಗದೇ ಇರೋದು. ಸೊ 44ಕ್ಕೆ ಆನ್ಸರ್ ಗೊತ್ತಿಲ್ಲ. ನೆಕ್ಸ್ಟ್ 45ನೇ ಆನ್ಸರ್ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಬೌಟ್ ದ ಟೈಪ್ 2 ಎರರ್ ಅಂತ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ 45th ಒನ್ನಿಗೆ ಆನ್ಸರ್ 2. ಆಪ್ಷನ್ 2 is the right answer. ಓಕೆನಾ? ನೆಕ್ಸ್ಟ್, in a positively skewed distribution the relationship between mean, median and mode is. Okay, 46th question. ಇದಕ್ಕೆ ಆನ್ಸರ್ ಆಪ್ಷನ್ 2, mean, median, mode. Option 2. Next, when silver halide crystals are exposed to the radiation in an autoradiograph, which of the following chemical conversions takes place? Okay, option: silver to nano silver, alpha radiation to beta radiation, silver halide to metallic silver, and nano silver to silver. 47th question. ಇದಕ್ಕೆ ಆನ್ಸರ್ ಆಪ್ಷನ್ 3, silver halide to metallic silver. Next, image processing method after capturing image by microscope involves. Okay, ಇದಕ್ಕೆ ಆನ್ಸರ್ ಫಸ್ಟ್ ಒನ್, image enhancement and restoration. Next, 49th, EEG is conducted to analyze the following except to ಅಂತ ಕೇಳಿದ್ದಾರೆ. 49thಗೆ ಆನ್ಸರ್ 2, diagnose conditions affecting the brain. Option 2.
ನೆಕ್ಸ್ಟ್ 50ನೇದು ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಈಸ್ ನಾಟ್ ಯೂಸ್ಡ್ ಫಾರ್ ಗ್ರೌಂಡ್ ಸೆನ್ಸಿಂಗ್ ಅಂತ ಕೇಳಿದ್ದಾರೆ. ಮ್ಯಾಗ್ನೆಟೋಮೆಟ್ರಿ, ರೆಸಿಸ್ಟಿವಿಟಿ, ಜಿಯೋ ರೇಡಾರ್, ವಿಸಿಬಲ್ ಆ್ಯಂಡ್ ಇನ್ಫ್ರಾರೆಡ್ ಸೆನ್ಸರ್ಸ್ ಅಂತ ಕೇಳಿದ್ದಾರೆ. ಆಪ್ಷನ್ ವಿಸಿಬಲ್ ಆ್ಯಂಡ್ ಇನ್ಫ್ರಾರೆಡ್ ಸೆನ್ಸರ್ಸ್ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಹೂ ವಾಸ್ ದ ಪ್ರಪೋಸರ್ ಆಫ್ ಅಟಾಮಿಕ್ ಥಿಯರಿ? ಇದು ಅಷ್ಟೇ ಈಸಿ ಕ್ವಶನ್, ಒನ್ ಆಫ್ ದ ಈಸಿ ಕ್ವಶನ್ ಇದು. ಸೊ ಇದಕ್ಕೆ ಆನ್ಸರ್ 2 ಜಾನ್ ಡೆಲ್ಟಾನ್. ಜಾನ್ ಡೆಲ್ಟಾನ್ ಇಸ್ ದ ಆನ್ಸರ್. ನೆಕ್ಸ್ಟ್, non-polar molecules or non-polar portion of molecules tend to aggregate in water owing to phenomenon called. ಸೊ 52ನೇ ಕ್ವಶನ್ನು ಆನ್ಸರ್ ಹೈಡ್ರೋಫೋಬಿಕ್ ಎಫೆಕ್ಟ್. ಆನ್ಸರ್ ಈಸ್ ಹೈಡ್ರೋಫೋಬಿಕ್ ಎಫೆಕ್ಟ್. ನೆಕ್ಸ್ಟ್, ಇನ್ ಎನ್ಸೈಮ್ ಆಕ್ಟಿವಿಟಿ ದ Km ವ್ಯಾಲ್ಯೂ ಡಿನೋಟ್ಸ್. 53ನೇ ಕ್ವಶನ್ನು ಇದಕ್ಕೆ substrate concentration to reach of velocity of maximum, substrate concentration to reach V maximum. ಅದರಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ 1. 53ಗೆ ಆಪ್ಷನ್ 1 is the right answer. Next, 54. Among the following proteins, which one needs quaternary structure for its functional activity? ಆಪ್ಷನ್ ಜಿ ಪ್ರೋಟೀನ್, ಹಿಮೋಗ್ಲೋಬಿನ್, ಟ್ರಿಪ್ಸಿನ್ ಮತ್ತು ಕೊಲಾಜಿನ್ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಜಿ ಪ್ರೋಟೀನ್. 54ನೇದಕ್ಕೆ ಆಪ್ಷನ್ 1 ಜಿ ಪ್ರೋಟೀನ್. ನೆಕ್ಸ್ಟ್, 55ನೇದು ಐಸೋಪ್ರೋಪೆನಾಲ್ ಈಸ್ ಯೂಸ್ಡ್ ಟು ಪ್ರೆಸಿಪಿಟೇಟ್ DNA ಫ್ರಮ್ ಅಕ್ವೇಸ್ ಸ್ಯಾಂಪಲ್ ಬಿಕಾಸ್. 55ನೇದು ಇದಕ್ಕೆ ಆನ್ಸರ್ 3. Isopropanol displaces the water molecules involved in solvation of DNA. Option 3 is the right answer. Next, 56. When any two atoms approach each other closely, they create a weak non-specific attractive force called ಅಂತ ಕೇಳಿದ್ದಾರೆ. 56ನೇದಕ್ಕೆ ಆನ್ಸರ್ 4 ವ್ಯಾನ್ ಡರ್ ವಾಲ್ಸ್ ಇಂಟರಾಕ್ಷನ್. Next, 57. Which of the following can the linking number of a covalently closed circular DNA be changed ಅಂತ ಕೇಳಿದ್ದಾರೆ. 57ನೇದಕ್ಕೆ ಆನ್ಸರ್ 2ನೇದು ಆಪ್ಷನ್ 2 is the right answer. Okay, by breaking phosphodiester bonds in one or both the strands. Next, 58ನೇದು ರೆಸ್ಟಿಂಗ್ ಮೆಂಬ್ರೇನ್ ಪೊಟೆನ್ಷಿಯಲ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಈಸ್ ಮೇಂಟೈನ್ಡ್ ಬೈ ವಿಚ್ ಆಫ್ ದ ಫಾಲೋವಿಂಗ್ ಚಾನಲ್ಸ್ ಅಂತ ಹೇಳಿದೆ. ಇದಕ್ಕೆ ಗೊತ್ತಿದೆ ಆನ್ಸರು, ಈಸಿ ಕ್ವಶನ್ನು. ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಚಾನಲ್ಸ್. 58ನೇದಕ್ಕೆ ಆಪ್ಷನ್ 4. ನೆಕ್ಸ್ಟ್, 59ನೇದು ಫ್ಲೂಯಿಡಿಟಿ ಆಫ್ ಬಯಾಲಜಿಕಲ್ ಮೆಂಬ್ರೇನ್ ಮೇ ಬಿ ಎನ್ಹ್ಯಾನ್ಸ್ಡ್ ಬೈ ಅಂತ ಇದೆ. ಇದರಲ್ಲಿ ಎರಡು ತುಂಬ ಹತ್ರದಲ್ಲಿದೆ ಆನ್ಸರ್ಸ್. ಯಾವುದು ಅಂದರೆ ಆಪ್ಷನ್ 2 ಮತ್ತು 3 ಎರಡೂ ಕೂಡ ಸರಿ ಅಂತ ತೋರಿಸ್ತಾ ಇದೆ ಆನ್ಸರ್ನ. ಸೊ ಎರಡರಲ್ಲಿ ಯಾವುದು ಬೇಕಾದರೂ ಆಗಿರ್ಬೋದು, ಆಪ್ಷನ್ 2 ಆರ್ 3. ಓಕೆನಾ? ಸೊ ಇಲ್ಲಿ 50% ನಿಮಗೆ ಚಾನ್ಸಸ್ ರೆಡ್ಯೂಸ್ ಆಯಿತು ನಿಮ್ಮ ಆನ್ಸರ್ ನೋಡ್ಕೊಳ್ಬೇಕಾದ್ರೆ. 1 ಅಥವಾ 4 ಹಾಕಿದರೆ ಅದು ರಾಂಗ್. 2 ಅಥವಾ 3ನೇದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, 60. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಎಲೆಕ್ಟ್ರಾನ್ಸ್ ರಿಲೀಸ್ಡ್ ಫ್ರಮ್ H2O ವಾಟರ್ ಆರ್ ಟ್ರಾನ್ಸ್ಫರ್ಡ್ ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫೋಟೋ ಸಿಸ್ಟಮ್ ಗೊತ್ತು ನಮಗೆ, P60 ಥ್ರೂ ಯಾವುದು, ಹೌದಲ್ವಾ? ಸೊ 60th ಆನ್ಸರ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 60th ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 61. ಮ್ಯಾಥ್ ದ ಫಾಲೋವಿಂಗ್ ಇದೆ. ಇಲ್ಲಿ ನೋಡಿ, ವ್ಯಾಕ್ಯೂಲ್ಸ್
ವ್ಯಾಕ್ಯೂಲ್ಸ್ಗಳ ಫಂಕ್ಷನ್ ಏನು ಅಂತ ಹೇಳಿದ್ರೆ ಸ್ಟೋರೇಜ್ ಹೌಸಸ್, ಹೌದಾ, ಸ್ಟೋರೇಜ್ ಹೌಸಸ್. ಪೆರಾಕ್ಸಿಸೋಮ್ಸ್ ಡಿಟಾಕ್ಸಿಫಿಕೇಶನ್, ಗಾಲ್ಗಿ ಬಾಡೀಸ್ ಗ್ಲೈಕೋಸೈಲೇಷನ್, ಪ್ಲಾಸ್ಟಿಡ್ಸ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್. ಓಕೆ, ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 1. 61ಗೆ ಆಪ್ಷನ್ 1. ಓಕೆನಾ? ನೆಕ್ಸ್ಟ್ 62. ಮೈನಸ್ ಸ್ಟ್ರ್ಯಾಂಡ್ RNA ವೈರಸಸ್ ಆರ್ ನಾನ್ ಇನ್ಫೆಕ್ಟಿವ್ ಬಿಕಾಸ್ ಅಂತ ಕೇಳಿದ್ದಾರೆ. 62ನೇ ಕ್ವಶನ್ನು. ಅದಕ್ಕೆ ಆಪ್ಷನ್ 3. ಆಪ್ಷನ್ 3 ಆಯಿತಾ? ನೆಕ್ಸ್ಟ್, ಇನ್ ಸೆಲ್ ಡಿವಿಷನ್ ಸಪ್ರೇಷನ್ ಆಫ್ ಪೋಲ್ಸ್ ಇನ್ ಅನಾಫೇಸ್ ಈಸ್ ಅಚೀವ್ಡ್ ಬೈ ಅಂತ ಕೇಳಿದ್ದಾರೆ. 63ನೇ ಕ್ವಶನ್ನು. ಇದು ಕೂಡ ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ಆನ್ಸರು 2ನೇ ಆಪ್ಷನ್ ಆಗಿದೆ. ಇದರಲ್ಲಿ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಾಗಿದೆ, ಆದರೂ 90% ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ದೆನ್ 64, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ. ನೋಡಿ, ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಅಂತ ಅನಿಸುತ್ತೆ ನನಗೆ. ಯಾಕೆಂತ ಹೇಳಿದ್ರೆ ನಾವು ಅನ್ಕೋತೀವಿ ಈಕ್ವಲೈ ಅಂತ, ಬಟ್ ಈಕ್ವಲೈ ಆಪ್ಷನಲ್ಲಿ ಇಲ್ಲ, ಆನ್ಸರ್ ಅಲ್ಲ ಅದು. ದ ಆನ್ಸರ್ ಈಸ್ ಅಜೋಸ್ಪಿರಲಮ್. ಓಕೆ, ಸೊ ಸಮ್ ಸ್ಟ್ರೈನ್ಸ್ ಆಫ್ ಈಕ್ವಲೈ ಬ್ಯಾಕ್ಟೀರಿಯಾ ಆಲ್ಸೋ ಆ್ಯಕ್ಟ್ ಆಸ್ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ, ಹಾಗಾಗಿ ಅದು ಆಪ್ಷನ್ ಅಲ್ಲ. ನೆಕ್ಸ್ಟ್ 65, what is the main purpose of the RECA protein in bacterial recombination ಅಂತ ಕೇಳಿದ್ದಾರೆ. 65ನೇದಕ್ಕೆ ಆನ್ಸರ್ 3, ಆಪ್ಷನ್ 3. ಓಕೆ, ನೆಕ್ಸ್ಟ್ 66. If a sample of DNA is found to have the base composition of adenine 40, thymine 22, guanine 19 and cytosine 19, what conclusion can we draw ಅಂತ ಹೇಳಿದ್ದಾರೆ. ಇದಕ್ಕೆ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ದ DNA ಈಸ್ ಸಿಂಗಲ್ ಸ್ಟ್ರ್ಯಾಂಡೆಡ್. ಆ ಒಂದು ಕಂಡೀಷನಲ್ಲಿ ಮಾತ್ರ ಈ ಒಂದು ಕಂಪೋಸಿಷನ್ ಸಾಧ್ಯ ಇದೆ. ನೆಕ್ಸ್ಟ್ 67, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂತ ಕೇಳಿದ್ದಾರೆ. 67ನೇದು. ಇದಕ್ಕೆ ಆನ್ಸರ್ ದ tRNA ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಯುಕ್ಯಾರಿಯೋಟಿಕ್ ಸೆಲ್ಸು. ಇಲ್ಲಿ tRNA ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲೂ ಕೂಡ ಇರುತ್ತೆ, ಹಾಗಾಗಿ ಅದು ಆಪ್ಷನ್ ರಾಂಗ್ ಆಗುತ್ತೆ. ರಾಂಗ್ ಅಂದರೆ ರೈಟ್ ಆಗುತ್ತೆ. ಫಾಲ್ಸ್ ಅಂತ ಕೇಳಿರೋದ್ರಿಂದ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 68, ಟ್ರಾನ್ಸ್ಕ್ರಿಪ್ಷನ್ ಟರ್ಮಿನೇಷನ್ ಆಫ್ mRNA ಇನ್ ಯುಕ್ಯಾರಿಯೋಟ್ಸ್ ಅಕ್ಕರ್ಸ್. ಇದಕ್ಕೆ ಆನ್ಸರ್ ಆಪ್ಷನ್ 3, ಅಟ್ ಪಾಸ್ ಸೈಟ್ಸ್ ಫಾಲೋವಿಂಗ್ ದ polyadenylation sites. Okay, option 3 is the right answer for 68th question. Next, which among the following molecular roles does the signal peptide play in directing proteins for secretion or to a specific subcellular localization ಅಂತ ಕೇಳಿದರೆ 69th ಆನ್ಸರ್ 3rd one, guiding the transport of proteins to the endoplasmic reticulum. Next 70th, which of the following is an example of a non-covalent interaction in proteins ಅಂತ ಕೇಳಿದರೆ ಅದಕ್ಕೆ ಕೂಡ ಆನ್ಸರ್ 3rd one, salt bridges. 70th ಆನ್ಸರ್ 3rd option. Next 71, the type of chromatin that undergoes decondensation process early in the cell cycle is ಅಂತ ಕೇಳಿದ್ದಾರೆ 71. ಸೊ ಅದಕ್ಕೆ ಆನ್ಸರ್ ಯುಕ್ರೋಮ್ಯಾಟಿನ್. ಓಕೆ, ನೆಕ್ಸ್ಟ್ 72, the biochemical change that occurs in cells infected with cytocidal viruses is. 72 ಕೂಡ ಆನ್ಸರ್ ಆಪ್ಷನ್ 1 ಆಗುತ್ತೆ.
ನೆಕ್ಸ್ಟ್ 73ನೇದು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡಿಕಾಯ್ ರಿಸೆಪ್ಟರ್ಸ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. 73ನೇದಕ್ಕೆ ಆನ್ಸರ್ 3. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ದೇ ಡು ನಾಟ್ ಟ್ರಾನ್ಸ್ಡ್ಯೂಸ್ ಸಿಗ್ನಲ್ ಆಫ್ಟರ್ ಬೈಂಡಿಂಗ್ ಟು ಹಾರ್ಮೋನ್ಸ್. ನೆಕ್ಸ್ಟ್ 74ನೇದಕ್ಕೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ಕೋರಮ್ ಸೆನ್ಸಿಂಗ್ ಸಿಸ್ಟಮ್ಸ್ ಇನ್ ಬ್ಯಾಕ್ಟೀರಿಯಾ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಮೋನೋಮರಿಕ್ ಶುಗರ್ಸ್. ಆಪ್ಷನ್ 4 ಮೋನೋಮರಿಕ್ ಶುಗರ್ಸ್. ಓಕೆನಾ. ನೆಕ್ಸ್ಟ್ 75ನೇದಕ್ಕೆ ಮ್ಯಾಥ್ ದ ಫಾಲೋವಿಂಗ್ ಕೇಳಿದ್ದಾರೆ. ಸೊ ಇಲ್ಲಿ 75th question. Collagen, it is a tendon. Okay. Then hyaluronan, it is a cartilage. Then fibronectin, it is used for it plays an important role in wound healing. ನೆಕ್ಸ್ಟ್ ಕೊಲಾಜನ್, ಬೇಸಲ್, ಲ್ಯಾಮಿನಾ. ಸೊ ಆಪ್ಷನ್ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎ 4 ಇದೆ, B1 ಇದೆ, C2 ಇದೆ ಆ್ಯಂಡ್ D3 ಇದೆ. ಆಪ್ಷನ್ 4. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ tumor induction is 76th question. Tumor induction is done by which of the following RNA viruses? ಅದಕ್ಕೆ ಆನ್ಸರ್ ಆಪ್ಷನ್ 3 ಕ್ಯಾಪೋಸಿಸ್ ಸಾರ್ಕೋಮಾ ಅಸೋಸಿಯೇಟೆಡ್ ಹರ್ಪಸ್ ವೈರಸ್. ಓಕೆ. ನೆಕ್ಸ್ಟ್ 77th question. ಟಾಲ್ ಲೈಕ್ ರಿಸೆಪ್ಟರ್ಸ್ ಆರ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಅಂತ ಕೇಳಿದ್ದಾರೆ. ಮೇ ಬಿ ಇದು ಕ್ವಶನ್ ರಾಂಗ್ ಆಗಬಹುದು. ಯಾಕಂತ ಹೇಳಿದ್ರೆ 4 ಸೆಲ್ಸ್ಗಳು ಒಂದು TLRs ಆಗಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಗೊತ್ತಿಲ್ಲ 77th ಕ್ವಶನಿಗೆ. ನೆಕ್ಸ್ಟ್ 78th ಕ್ವಶನ್. ಇಮ್ಯುನಿಟಿ ಅಗೇನ್ಸ್ಟ್ ಮಲೇರಿಯಲ್ ಡಿಸೀಸ್ ಡಿನೋಟ್ಸ್ ಆ್ಯಂಟಿಬಾಡೀಸ್ ಅಗೇನ್ಸ್ಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಸ್ಪೋರೋಜೋಯಿಡ್ಸ್. ಓಕೆ, ಸ್ಪೋರೋಜೋಯಿಡ್ಸ್. ನೆಕ್ಸ್ಟ್ 79ನೇ ಕ್ವಶನ್. ಎ ಟೆಕ್ನಿಕ್ ಇನ್ ವಿಚ್ ಎ ಹೈ ವೋಲ್ಟೇಜ್ ಪಲ್ಸ್ ಪುಷಸ್ ದ DNA ಇಂಟು ದ ಸೆಲ್ಸ್ ಈಸ್. ಇದು ಕೂಡ ಗೆಸ್ ಮಾಡ್ಬೋದು ಈಸಿಯಾಗಿ. ಆನ್ಸರ್ ಈಸ್ ಎಲೆಕ್ಟ್ರೋಫೊರೇಷನ್. ಓಕೆ. ನೆಕ್ಸ್ಟ್ 80th ಕ್ವಶನ್. ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ ಅಂಡರ್ಗೋ ಸೆಕೆಂಡ್ ಡಿವಿಷನ್ ಆಫ್ ಮಿಯೋಸಿಸ್ ಟು ಫಾರ್ಮ್. ಇಟ್ ಈಸ್ ಆಲ್ಸೋ ಎ ವೆರಿ ಈಸಿ ಕ್ವಶನ್. ಸ್ಪರ್ಮ್ಯಾಟಿಡ್ಸ್. ಫಸ್ಟ್ ಮಿಯಾಟಿಕ್ ಡಿವಿಷನ್ ಆದಾಗ ಸೆಕೆಂಡರಿ ಓಸೈಟ್ಸ್ಗಳಾಗುತ್ತೆ. ಸೆಕೆಂಡರಿ ಓಸೈಟ್ಸ್ಗಳು ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್ಗಳು ಸ್ಪರ್ಮ್ಯಾಟಿಡ್ಸ್ ಆಗುತ್ತೆ. ನೆಕ್ಸ್ಟ್ ದ ಡಿಂಪಲ್ ಫಾರ್ಮ್ಡ್ ಡ್ಯೂರಿಂಗ್ ಗ್ಯಾಸ್ಟ್ರುಲೇಷನ್ ಇನ್ ಅ ಫ್ರಾಗ್ ಆನ್ ದ ಎಂಬ್ರಿಯೋ ಸರ್ಫೇಸ್ ರಫ್ಲಿ 180 ಡಿಗ್ರಿ ಅಪೋಸಿಟ್ ಟು ದ ಪಾಯಿಂಟ್ ಆಫ್ ಸ್ಪರ್ಮ್ ಎಂಟ್ರಿ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. 81 ಆನ್ಸರ್ blastopore. Okay, blastopore. Then 82. What emerges from the seed first to enhance water uptake? It is also a very easy question. Answer radical. Next 83. The metamorphic changes of a frog's development are brought about by. Answer thyroid hormone. Metamorphic changes, thyroid hormone. Next, the enzyme which converts testosterone into estrogen that plays a crucial role in sex determination is called ಅಂತ ಕೇಳಿದ್ದಾರೆ. 84ನೇ ಕ್ವಶನ್ನು. ಅದಕ್ಕೆ ಆನ್ಸರ್ 1 ಆರೋಮೆಟೇಸ್. ನೆಕ್ಸ್ಟ್ 85ನೇ ಕ್ವಶನ್. ಕ್ಯಾಸ್ಪೇಸಸ್ ಆರ್ ಸ್ಟ್ರಾಂಗ್ ಪ್ರೋಟಿಯೇಸಸ್ ವಿಚ್ ವೆನ್ ಆಕ್ಟಿವೇಟೆಡ್ ದೆ ಕಾಸ್ ಅಂತ ಕೇಳಿದ್ದಾರೆ. 85th ಕ್ವಶನ್. ಇದಕ್ಕೆ
Answer 2, cell death. Okay. Next, the agents responsible for developmental disruptions are called 86th ಕ್ವಶನ್. ಇದಕ್ಕೆ ಮೇ ಬಿ ಮಾರ್ಫೋಜನ್ಸ್ ಇರಬಹುದು, ಬಟ್ ಕಾರ್ಸಿನೋಜನ್ಸ್ಗಳು ಕೂಡ ಆ್ಯಕ್ಟ್ ಆಗುತ್ತೆ, ಹಾಗಾಗಿ ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ಇಲ್ಲ. ಬಟ್ 80-90% ಮಾರ್ಫೋಜನ್. ದೆನ್ 87th ಕ್ವಶನ್, which of the combinations of metabolites listed below is involved in feedback inhibition of pyruvate dehydrogenase? Okay, 87th ಕ್ವಶನ್. ಮತ್ತು ಫಾಲೋವಿಂಗ್ ಇಲ್ಲ, ಬಟ್ ಕಾಂಬಿನೇಷನ್ ಕೇಳಿದರೆ ಇದಕ್ಕೆ ಆನ್ಸರ್ ಎಷ್ಟು? 87th ಕ್ವಶನ್ ಅಲ್ವಾ, ಇದಕ್ಕೆ ಆನ್ಸರ್ 2, ಆಪ್ಷನ್ 2, 1 and 3, NADH and acetyl-CoA. Next, which one of the following combinations of secondary metabolite biosynthetic pathway results in the biosynthesis of terpenes ಅಂತ ಕೇಳಿದರೆ 88th ಕ್ವಶನ್. ಇದಕ್ಕೆ ಆನ್ಸರ್ 3, ಮೆವಲೋನಿಕ್ ಆಸಿಡ್ ಅಂಡ್ MEP pathways. Next, 89th, which of the following is not the moist tropical forest? ಇದು ಅಷ್ಟೇ ಈಸಿಯಾಗಿ ಗೆಸ್ ಮಾಡ್ಬೋದು. ಆಪ್ಷನ್ 3, ಸಬ್ ಆಲ್ಪೈನ್ ಫಾರೆಸ್ಟ್. Next, 90th question, which of the following wavelengths of light is responsible for stomatal movements in leaves of well watered plants growing in natural environment ಅಂತ ಕೇಳಿದ್ದಾರೆ 90th. ಇದಕ್ಕೆ ಆನ್ಸರ್ ಆಪ್ಷನ್ 2, 450 to 500, 450 to 495 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. Next, 91, match the plant metabolites in column A with their corresponding detection tests in the column B ಅಂತ ಕೇಳಿದ್ದಾರೆ 91. ಇದಕ್ಕೆ ನೋಡಿ, alkalides, Mayer's test, flavonoids, Shinoda's test, terpenes, Shalkowski test, and triterpenoids, Horizon test. ಓಕೆನಾ? ಹಾಗಾಗಿ ಆಪ್ಷನ್ ಏನಾಗುತ್ತೆ? 91 ಅಲ್ವಾ? 3. Okay, 91, 3, A2, B4, C3, D1. Next, 92, the photons captured by green plants are used in, ಕೆಲವು ಪ್ರೋಸೆಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಫ್ಯಾಕ್ಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ 92. ಇದಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಬಿಟ್ವೀನ್ 2 and 3. ಇದು ಕೂಡ ಬೋರ್ಡಿಂದ ಏನು ಆನ್ಸರ್ ರಿಲೀಸ್ ಮಾಡ್ತಾರೆ ಅದೇ ವ್ಯಾಲಿಡ್ ಆಗುತ್ತೆ. ಇದಕ್ಕೆ ಎಕ್ಸಾಕ್ಟ್ ಆನ್ಸರ್ ನಮ್ಮ ಹತ್ರ ಇಲ್ಲ. 93, 12 CO2 and 13 CO2 are used for which of the following physiological studies ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ 3, to determine the rate of photorespiration. ಓಕೆನಾ? Next, 94, which of the following metabolites, which of the following combinations of statement is correct for secondary metabolites? 94, ಇದಕ್ಕೆ ಆನ್ಸರ್ 94, ಆಪ್ಷನ್ 3. ಓಕೆನಾ? ನೆಕ್ಸ್ಟ್, 95, the animals which excretes ammonia are called. It was the easy question. Ammonotelic animals, aquatic insects, aquatic amphibians ಮತ್ತು ಬೋನಿ ಫಿಶಸ್ಗಳು ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್, 96, the single cell layer of granulosa surrounding the oocyte is called. ಆಪ್ಷನ್
1. ಇದು ಅಷ್ಟೇ ಈಸಿ ಕ್ವಶನ್. ಕರೋನಾ ರೇಡಿಯೇಟಾ. ನೆಕ್ಸ್ಟ್ 97. ಡ್ಯಾಶ್ ಹಾರ್ಮೋನ್ ಇನ್ಕ್ರೀಸಸ್ ಅಪೆಟೈಟ್ ಇನ್ ಹ್ಯೂಮನ್ಸ್ ಆ್ಯಂಡ್ ರ್ಯಾಟ್ಸ್. ಇದಕ್ಕೆ ಆನ್ಸರ್ 97. 3. ಗ್ರೆಲಿನ್. ಓಕೆ. ನೆಕ್ಸ್ಟ್ 98. The opening of bile duct into the duodenum is guarded by sphincter of Oddi. Direct question, sphincter of Oddi. Next 99. Animals that depend on external sources for body heat are called. Idu easy question, ectotherms. Next 100 ಕೊಡ್ತಾನೆ ಲಾಸ್ಟ್ ಕ್ವಶನ್. ಮೆಗಾ ಕ್ಯಾರಿಯೋಸೈಟ್ಸ್ ಆರ್ ಇನ್ಕ್ರೀಸ್ಡ್ ಇನ್ ಬೋನ್ ಮ್ಯಾರೋ ಬೈ ದ ಹಾರ್ಮೋನ್ ಥ್ರೋಂಬೋಪೈಟಿನ್ ವಿಚ್ ಈಸ್ ಸಿಕ್ರಿಟೆಡ್ ಫ್ರಮ್ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆ್ಯಕ್ಚುಲಿ ಲಿವರ್ ಆ್ಯಂಡ್ ಕಿಡ್ನಿ. ಸೊ ಲಿವರಿಗೆ ರಿಲೇಟೆಡ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಹೆಪಟೋಸೈಟ್ಸ್. ಓಕೆ. ಸೊ ಈಗ ಇಲ್ಲಿಗೆ 100 ಕ್ವಶನ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ನಾನು 99% ಅಕ್ಯುರಸಿ ಕೊಡ್ತಾ ಇದ್ದೀನಿ. ಈ ಕ್ವಶನ್ಸ್ಗಳಿಗೆ ಆನ್ಸರ್ ಎಲ್ಲವೂ ಕರೆಕ್ಟ್ ಇದೆ. ಕೆಲವು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ಕಿಲ್ಲ. ಸೊ ಆ ಕ್ವಶನ್ಸ್ಗಳಿಗೆ ಆನ್ಸರ್ ಬೇಕು ಅಂತ ಹೇಳಿದ್ರೆ ನೀವು ಬೋರ್ಡ್ ರಿಲೀಸ್ ಮಾಡುವಂತಹ ಕೀ ಆನ್ಸರ್ಸ್ಗಳಿಗೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿಗೆ 100 ಕ್ವಶನ್ಸ್ಗಳು ಕಂಪ್ಲೀಟ್ ಆಗುತ್ತೆ. ಮಧ್ಯದಲ್ಲಿ ಏನಾದರೂ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಾಗಿದ್ದರೆ ಕ್ಷಮಿಸಿ. ಸೊ ಇದೇ ಥರದ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಸಧನ್ಯನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರ್ಯಾರು ಲೈಫ್ ಸೈನ್ಸಿನ ಪೇಪರ್ ಬರೆದಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.